ಇಲ್ಲ, ಈ ಹಿಂದೆ ಕೂಡ ಒಂದು ಬಾರಿ ಸಭಾಧ್ಯಕ್ಷರು ಮಾಡಿದರು ಅಂತೇಳಿ ನಮಗೆ ಮಾಹಿತಿ. ಆದರೆ ನಿನ್ನೆ ಈ ಸರ್ಕಾರ ವಿರೋಧ ಪಕ್ಷದವರಿಗೆ ಕಿಂಚಿತ್ತೂ ಬೆಲೆ ಕೊಡ್ತಾ ಇಲ್ಲ. ಹೋಗಲಿ, ಆಡಳಿತ ಪಕ್ಷದ ಶಾಸಕರಿಗೆ ಮಂತ್ರಿಗಳಿಗೂ ಬೆಲೆ ಕೊಡ್ತಾರೆ ಅಂದರೂ ಕೂಡ ಅಲ್ಲಿ ಹೊಂದಾಣಿಕೆ ಇಲ್ಲ. ಇವತ್ತು ಸಭಾಧ್ಯಕ್ಷರು ಇಡೀ ಸದನವನ್ನು ನಡೆಸ್ತಕ್ಕಂಥ ದೊಡ್ಡ ಜವಾಬ್ದಾರಿಯಲ್ಲಿ ಇರ್ತಕ್ಕಂಥವ್ರು. ನಾವು ವಿರೋಧ ಪಕ್ಷದವ್ರು ಕೇಳಿದಂಥ ಮತ್ತು ಆಡಳಿತ ಪಕ್ಷದವ್ರು ಕೇಳಿದಂಥ ಪ್ರಶ್ನೆಗಳಿಗೆ ನಮಗೆ ಸರಿಯಾದ ಉತ್ತರ ಕೊಡ್ತಾ ಇರಲಿಲ್ಲ. ಯಾಕಂದರೆ ನಾವು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಹಾಕಿರ್ತೀವಿ, ಜನ ಇಲ್ಲಿ ಕೇಳ್ತೀರಿ, ನಮ್ಮ ಪ್ರಶ್ನೆ ಕೇಳಿದ್ರೆ ಅಂತಾರೆ, ಕೇಳಿದ್ದೀವಿ ಅಂದರೆ ಉತ್ತರ ಕೊಡ್ರಿ ಅಂತಾರೆ. ಈ ಉತ್ತರನೇ ಸರ್ಕಾರ ಕೊಡ್ತಾ ಇರಲಿಲ್ಲ. ಅಂದರೆ ಒಂದು ರೀತಿ ಅವರಿಗೆ ಕೊಟ್ಟೋವಂಥ ಉತ್ತರ ನೆಗೆಟಿವ್ ಆಗಿರ್ತದೆ, ಯಾಕಂದರೆ ಅಲ್ಲಿ ಏನು ಕೆಲಸ ಆಗಿರೋದಿಲ್ಲ. ಸೊ ಅದಕ್ಕೆ ಅದನ್ನು ಮುಚ್ಚುಮರೆ ಮಾಡ್ತಾಯಿದ್ರು. ನಾವು ಅಸೆಂಬ್ಲಿಯಲ್ಲಿ 2-3 ಬಾರಿ ಇದ್ರ ಬಗ್ಗೆ ಗಲಾಟೆಯನ್ನು ಮಾಡಿದಾಗ ಕೂಡ ಅವರು ಕೂಡ ಮುಜುಗರ ಆಯಿತು. ಸಭಾಧ್ಯಕ್ಷರು ಕೂಡ ಹೇಳಿದರು ತಕ್ಷಣ ಆದರೂ ಕೊಡಬೇಕು ಅಂತ, ಕೊಡಲಿಲ್ಲ ಸರ್ಕಾರ. ಮತ್ತು ಯಾರೋ ಮಂತ್ರಿಗೆ ಯಾರೋ ಉತ್ತರ ಕೊಟ್ಟು ಕೂತ್ಕೊತಾರೆ. ಸೊ ಈ ಥರ ನಮಗೂ ಕೂಡ ವಿರೋಧ ಪಕ್ಷದವರಿಗೆ ಸರಿಯಾಗಿ ಉತ್ತರ ಸಿಗದೇ ಇರೋದ್ರಿಂದ ನಾವು ಸ್ವಲ್ಪ ಪ್ರತಿಭಟನೆಗಳನ್ನು ಮಾಡಿದ್ದೀವಿ. ಸೊ ನಿನ್ನೆ ಸ್ವತಃ ಅವ್ರಿಗೂ ಕೂಡ ಮುಜುಗರ ಆಗಿದೆ. ಅವರ ಆದೇಶ ಕೊಟ್ಟರೂ ಕೂಡ ಸರ್ಕಾರ ಅವರ ಹೇಳಿದ್ದಕ್ಕೆ ಸ್ಪಂದಿಸಿರಲಿಲ್ಲ. ಸೊ ಅದಕ್ಕೆ ಅವರು ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದಕ್ಕೆ ಬರಬಾರ್ದು, ಯಾಕಂದರೆ ಈಗಲೇ ಸಾಕಾಗಿದೆ, ಅವರು ಕಾಂಗ್ರೆಸ್ನವರೇ, ಮುಂದಕ್ಕೆ ಬರಬಾರ್ದು ಅನ್ನೋ ಒಂದು ಮನೋಭಾವನೆಯಿಂದ ಅವ್ರು ಆಚೆಗೆ ಹೋಗಿರ್ತಕ್ಕಂಥದ್ದು. ಅವರಿಗೆ ಕಾಂಗ್ರೆಸ್ ಮೇಲೆ ಇರ್ತಕ್ಕಂಥ, ಕಾಂಗ್ರೆಸ್ ಆಡಳಿತದ ಮೇಲೆ ಇರ್ತಕ್ಕಂಥ ಅಸಮಾಧಾನ. ನಾವು ಮಾಡಿದ್ರೆ ವಿರೋಧ ಪಕ್ಷದವರು, ಆ ಸಭಾಧ್ಯಕ್ಷ ಮಾಡೋರು ಅಂತಂದರೆ ಅರ್ಥ ಮಾಡ್ಕೊಳ್ಬೇಕು, ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಜನ ವಿರೋಧಿ ಕೆಲಸವನ್ನು ಮಾಡ್ತದೆ ಅನ್ನೋದನ್ನು ಸ್ಪೀಕರ್ ಅವರ ವರ್ತನೆಯಿಂದ ಗೊತ್ತಾಗ್ತದೆ.